ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದು ನಮ್ಮೂರ ಜಾತ್ರೆಯಲ್ಲಿ ಏನೇನು ವಿಶೇಷತೆ ಇರುತ್ತೆ, ಹಾಗೆ ಏನೇನು ಅಡುಗೆ ಮಾಡ್ತೀವಿ, ಯಾವ ರೀತಿ ಜಾತ್ರೆನ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ನಾನು ಎಲ್ಲ ಹೇಳ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಒಲೆ ಪೂಜೆ ಎಲ್ಲ ಮಾಡಿ ರಂಗೋಲಿ ಹಾಕಿ ನಾವೆಲ್ಲ ತಯಾರಾದಾದಮೇಲೆ ಅಮ್ಮ ಮಾದಲಿ ಮಾಡೋಕೆ ಕುಂತಾರೋ, ಅಂದರೆ ಮಾದಲಿ ಮಾಡ್ತಾಯಿದ್ವಿ ಅಮ್ಮ ನಾನು ಕೂಡ. ಹಿಟ್ಟು ಅದು ಸ್ವಲ್ಪ ಜರಡಿ ಹಿಡಿದ್ಬಿಟ್ಟು, ಅಂದರೆ ಸಾಣಿಗೆ ಹಾಕಿ, ನಾವೆಲ್ಲ ಸಾಣಿಗೆ ಅಂತೀವಿ, ಅದೇ ರೀತಿಯಾಗಿ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಾದಲಿ ಮಾಡ್ತೀವಿ ಫ್ರೆಂಡ್ಸ್. ಈ ಕಡೆ ಎಲ್ಲ ಜಾತ್ರೆ ಬಂದರೆ ಆಲ್ಮೋಸ್ಟ್ ಆಲ್ ನಾವು ಮಾದಲಿನೇ ಮಾಡೋದು, ನಮ್ಮ ಉತ್ತರ ಕರ್ನಾಟಕ ಸೈಡು ಅದು ತುಂಬಾ ವಿಶೇಷ. ಹಾಗೆ ಜಾತ್ರೆ ದಿನ ಮನೆಗೆಲ್ಲ ಜನ ಬರ್ತಿರ್ತಾರೆ, ರಿಲೇಷನ್ಸ್ ಬರ್ತಿರ್ತಾರೆ, ಹಂಗಾಗಿ ಎಲ್ರಿಗೂ ಊಟಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ಮಾದಲಿನೇ ಮಾಡೋದು. ಮತ್ತು ವಿಶೇಷನೂ ಕೂಡ ಫ್ರೆಂಡ್ಸ್, ಈಗ ಮಾದಲಿ ಹಿಟ್ಟನ್ನು ಕೂಡ ನಾದಿಟ್ಟಾಯಿತು. ನೋಡ್ತಾ ಇದ್ರಲ್ಲ, ಸುಮಾರು 1.5 kg ಮಾದಲಿ ಮಾಡ್ತಾಯಿದ್ವಿ, ಯಾಕಂದರೆ ಈ ಸಲ ಕಡಿಮೆ ಜನ ಬರೋರಿದ್ದರು. ಕೊಬ್ಬರಿ ತುರಿನೂ ತುರಿದಾಯಿತು. ಈಗ ಮಾದಲಿನ ದೊಡ್ಡ ದೊಡ್ಡ ಚಪಾತಿ, ಅಂದರೆ ಸ್ವಲ್ಪ ದಪ್ಪಾಗಿರುವಂಥ ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೇನು ಎಣ್ಣೆ ಗಿಣ್ಣೆ ಏನು ಹಚ್ಚೋ ಹಾಗಿಲ್ಲ, ಹಾಗೆ ಬೆನೆಸ್ಕೊಂಡ್ರೆ ಆಗೋಯಿತು. ಆ ಬೆನೆಸಿರೋ ಒಂದು ರೊಟ್ಟಿ ಮಾದಲಿ ರೊಟ್ಟಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ. ಇದನ್ನು ಮಾದಲಿ ರೊಟ್ಟಿನ ನೀಟಾಗಿ ಬೆನೆಸ್ಕೊಂಡು ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಥವಾ ಮುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಮನೆಯಲ್ಲಿ ಮಾದಲಿ ತಿಕ್ಕೋ ಸಾಣ್ಗಿನೇ ಅಂತ ಇರ್ತಾಯಿತ್ತು, ಆ ಸಾಣ್ಗಿಲೇ ತಿಕ್ತಾಯಿದ್ರು ಫ್ರೆಂಡ್ಸ್. ಈಗ ಏನಿಲ್ಲ, ನಾವು ಮಿಕ್ಸರ್ಗೆ ಹಾಕಿ ಬೇಗನೆ ಮಾಡ್ಬೋದು ಮಾದಲಿನ. ಒಂದು ಹಾಫ್ ಆನ್ ಅವರಲ್ಲಿ 1-2 kg 3 kg ತನಕನೂ ನಾವು ಮಾದಲಿನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಮುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗಬೇಕು. ಆ ಪುಡಿಗೆ ಸ್ವಲ್ಪ ಬೆಲ್ಲ ಮತ್ತು ನಾವು ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಹಾಗೆ ಏಲಕ್ಕಿ ಮತ್ತು ಗಸಗಸೆನ ಎಲ್ಲ ನೀಟಾಗಿ ಹುರ್ಕೊಂಡು, ಮತ್ತು ಪುಟಾಣಿ ಶೇಂಗಾನೂ ಕೂಡ ಹುರ್ಕೊಂಡು ನೀಟಾಗಿ ಹಾಕಿದರೆ ಮಾದಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಈ ರೀತಿ ಅಮ್ಮ ಲಟ್ಟಿಸ್ಕೊಡ್ತಾಯಿದ್ರು ಮಾದಲಿ ರೊಟ್ಟಿನ. ನಾನು ಕೂಡ ಬೆನೆಸಿ ಮಿಕ್ಸರ್ಗೆ ಹಾಕ್ಕೋತಾಯಿದ್ದೆ. ನೀಟಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಮಿಕ್ಸಿ ಮಾಡ್ಕೊಂಡ್ವಿ. ಮತ್ತು ತುಂಬಾ ಕೆಲಸ ಇತ್ತು ಇವತ್ತು ಜಾತ್ರೆ ಅಂಥೇಳಿ. ಮನೆಗೆಲ್ಲ ರಿಲೇಷನ್ಸು ಬರ್ತಾಯಿದ್ರು, ಸ್ವಲ್ಪ ಜನನೇ ಬಂದಿದ್ದರು. ಎಲ್ಲರೂ ಇವಾಗ ಬರ್ತಾರೆ ಸಾಯಂಕಾಲದ ಹೊತ್ತು. ಹಾಗೆ ನಾವು ಇವತ್ತು ನಮ್ಮೂರಲ್ಲಿ ಯಾವ್ಯಾವ ಥರ ದೇವಸ್ಥಾನ ಇದೆ, ನಾವು ದೇವಸ್ಥಾನಕ್ಕೆ ಹೋಗಿ ಏನು ಮಾಡ್ತೀವಿ, ಹಾಗೆ ವರ್ಷಕ್ಕೊಂದು ಸಲ ಊರಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿ ಬರ್ತೀವಿ. ಆ ಒಂದು ಲಾಗ್ನ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಮಾದಲಿ ರೊಟ್ಟಿ ಎಲ್ಲ ಲಟ್ಟಿಸಿ ಮಿಕ್ಸಿ ಮಾಡ್ಕೊಂಡಾದಮೇಲೆ ಬೆಲ್ಲ ಕೂಡಿಸೋದಿತ್ತು ಫ್ರೆಂಡ್ಸ್. ಬೆಲ್ಲನೂ ಈ ರೀತಿ ಕೂಡಿಸ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಮಿಕ್ಸಿಗೆ ಮಾಡಿಟ್ಕೊಂಡಿರುವಂಥ ಮಾದಲಿ ಪುಡಿನ, ಅಂದರೆ ಮಾದಲಿ ರೊಟ್ಟಿ ಪುಡಿನ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಆಗೋಯಿತು. ಇದಕ್ಕೇನು ನೀರು ಹಾಕಲ್ಲ, ಏನಿಲ್ಲ, ಡ್ರೈ ಆಗಿ ಮಾಡಬೇಕಾಗುತ್ತೆ. ಸ್ವಲ್ಪ ಬೆಲ್ಲ ಮತ್ತು ಮಾದಲಿ ರೊಟ್ಟಿ ಪುಡಿನ ಮಿಕ್ಸ್ ಮಾಡಿಕೊಂಡ್ರೆ ಮಾದಲಿ ರೆಡಿ ಆಯಿತು ಫ್ರೆಂಡ್ಸ್. ಎಲ್ಲ ಆದಾದಮೇಲೆ ನಾನು ಈ ರೀತಿ ರೆಡಿಯಾಗಿದ್ದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಾನು ಕೂಡ ರೆಡಿ ಆದೆ. ಇವತ್ತಿನ ಜಾತ್ರೆ ನೋಡ್ತಾ ಇದ್ರಲ್ಲ, ದೇವ್ರಿಗೂ ಪೂಜೆ ಮಾಡಿ ನೈವೇದ್ಯ ಮಾಡಿ ಮತ್ತು ದೀಪ ಹಚ್ಚಿ ಊದ್ಕಡ್ಡಿ ಹಚ್ಚಿ ಎಲ್ಲ ಆಯಿತು ಫ್ರೆಂಡ್ಸ್. ಮನೇಲಿ ಪೂಜಾ ನೈವೇದ್ಯ ಕೂಡ ಆಯಿತು. ಹಾಗೆ ನಮ್ಮ ಮನೆ ಹತ್ತಿರ ನಮ್ಮ ನಾದಿನಿಯರು ಕೂಡ ಅವ್ರ ಜೊತೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಎಲ್ಲ ರೀತಿಯಾಗಿ ರೆಡಿಯಾಗಿ, ಅಂದರೆ ದೇವ್ರಿಗೆ ಏನೇನು ಒಯ್ಯಬೇಕು ನೈವೇದ್ಯಕ್ಕೆ, ಮತ್ತು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ತೆಂಗಿನಕಾಯಿ, ಉಡಿ ಸೊಮ್ಮನ, ಎಣ್ಣೆ, ಕರ್ಪೂರ, ಉದ್ಬತ್ತಿ, ಹೂವು ಎಲ್ಲ ತೊಗೊಂಡಾಯಿತು ಫ್ರೆಂಡ್ಸ್. ಈ ಥರ ನಮ್ಮ ಹಳ್ಳಿ ಕಡೆ ಎಲ್ಲ ಜಾತ್ರೆಗೆ ವರ್ಷಕ್ಕೆ ಒಂದು ಸಲ ಆದರೂ ಎಲ್ಲ ದೇವಸ್ಥಾನಕ್ಕೆ ಕಾಯಿ, ಕರ್ಪೂರ ಹಾಗೆ ಉಡಿ ತುಂಬ ಸಾಮಾನೆಲ್ಲ ತೊಗೊಂಡು ಹೋಗ್ತಾಯಿದ್ವಿ. ನಮ್ಮೂರಲ್ಲಿರುವ ಜಾತ್ರೆ ಪರ್ವಸ್ವಾಮಿ ಜಾತ್ರೆ. ಇದೇ ಸ್ವಾಮಿಗೆ, ಅಂದರೆ ಈಶ್ವರ ಫ್ರೆಂಡ್ಸ್. ಅದಕ್ಕೆ ಪರ್ವಸ್ವಾಮಿ ಅಂಥೇಳಿ ನಾವೆಲ್ಲ ಕರಿತೀವಿ. ಅದೇ ಈಶ್ವರ ಫ್ರೆಂಡ್ಸ್. ಇದು ಗದ್ದಲ ಇದ್ರೂ ಪರವಾಗಿಲ್ಲ, ಹೋಗಿ ವಿಡಿಯೋ ಮಾಡಿದೆ. ನೆಕ್ಸ್ಟು ಇದು ಸರಸ್ವತಿ ಗುಡಿಯಲ್ಲಿ ನಾವು ಯಾವ ರೀತಿ ಸರಸ್ವತಿ ದೇವರಿಗೆ ಉಡಿ ತುಂಬ್ತಾ ಇದ್ದೀವಿ. ಇದು ಶೃಂಗೇರಿಯಲ್ಲಿ ಸರಸ್ವತಿ ಗುಡಿ ಆದಮೇಲೆ ನೆಕ್ಸ್ಟ್ ನಮ್ಮೂರಲ್ಲೇ ಅಂತ ಆಗಿದ್ದು ಫ್ರೆಂಡ್ಸ್. ಅಂದರೆ ನಮ್ಮ ಅಜ್ಜ ನಮಗೆ ಹೇಳ್ತಾಯಿದ್ರು, ಶೃಂಗೇರಿಯಲ್ಲಿ ಸರಸ್ವತಿ ಗುಡಿ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಕೂಡ ಸರಸ್ವತಿ ಗುಡಿ ಇತ್ತು ಹಿಂದಿನ ಕಾಲದ್ದು. ಈಗ ಹೊಸದಾಗಿ ಗುಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ನಾನು ಕೂಡ ಎಲ್ಲ ತಯಾರಿ ಮಾಡಿ ಉಡಿ ಸಾಮಾನು ಎಲ್ಲ ತಯಾರಿ ಮಾಡ್ತಾಯಿದ್ದೆ ಫ್ರೆಂಡ್ಸ್.
ಈ ಥರ ಎಲ್ಲ ಪೂಜಾ ಸಾಮಾನುಗಳನ್ನೆಲ್ಲ ತೊಗೊಂಡು ಬಂದು ಹೆಣ್ಣು ದೇವರಿಗೆಲ್ಲ ನಾವು ಉಡಿ ಸಾಮಾನು ಅಂತ ಹೇಳ್ತೀವಿ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಅರ್ಶಿಣ ಕೊಂಬು, ಅಡಿಕೆ ಬೆಟ್ಟ, ಹಾಗೆ ಉತ್ತತ್ತಿ, ಅಕ್ಕಿ ಕಾಳು, ಅಕ್ಷತೆ ಕಾಳು, ಹಾಗೆ ಹೂವನ್ನೆಲ್ಲ ಇಟ್ಟು ದೇವ್ರಿಗೆ ಕೊಡ್ತೀವಿ ಫ್ರೆಂಡ್ಸ್. ಇದು ನಮ್ಮೂರ ಸರಸ್ವತಿ ಗುಡಿ. ಆ ದೇವ್ರಿಗೆ ಇದನ್ನೆಲ್ಲ ಕೊಟ್ಟು ಆಮೇಲೆ ಎಣ್ಣೆ ಕರ್ಪೂರ ಹಾಗೆ ಆರತಿ ಎಲ್ಲ ಮಾಡಿ ಅಲ್ಲಿ ಕೂಡ ಪ್ರಸಾದ ತೊಗೊಂಡು ಬರ್ತೀವಿ. ಎಲ್ಲ ಮಕ್ಕಳು ಪರೀಕ್ಷೆ ಅದೆಲ್ಲ ಇದ್ದರೆ ಅಂದರೆ ದೊಡ್ಡವರಿಂದ ಚಿಕ್ಕವರವರೆಗೂ ಚಿಕ್ಕ ಮಕ್ಕಳು ಕೂಡ ಇದು ಬಸ್ ಸ್ಟಾಪ್ ಹತ್ರನೇ ಈ ದೇವಸ್ಥಾನ ಇರೋದು ಫ್ರೆಂಡ್ಸ್. ಹಾಗಾಗಿ ಅಲ್ಲೆಲ್ಲರೂ ನಮಸ್ಕಾರ ಮಾಡಿಕೊಂಡೇ ಹೋಗ್ತಾರೆ. ಈ ಕಡೆ ಬಂದರೆ ಅದರ ಪಕ್ಕಕ್ಕೇ ಹನುಮಂತ ದೇವ್ರ ಗುಡಿ ಅಂದರೆ ಆಂಜನೇಯನ ಗುಡಿ ಇದೆ ಫ್ರೆಂಡ್ಸ್. ಆಂಜನೇಯಗೆ ಅವತ್ತು ನಮ್ಮ ಊರು ಜಾತ್ರೆ ಅಂದರೆ ಹನುಮ ಜಯಂತಿ ದಿವಸನೇ ನಮ್ಮ ಊರು ಜಾತ್ರೆ ಇರೋದು ಫ್ರೆಂಡ್ಸ್. ಅದನ್ನು ಅಲಂಕಾರ ಮಾಡಿ ಆ ಗುಡಿ ಕೂಡ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಗುಡಿ ಕಟ್ಟಿಲ್ಲ. ಆ ರೀತಿಯಿಂದ ಹನುಮಂತ ದೇವ್ರನ್ನ ಅಂದರೆ ಆಂಜನೇಯನ ಹೊರಗಡೆನೇ ಇಟ್ಟಿರೋದು. ನೋಡ್ತಾ ಇದ್ದಾರೆ, ನಾವು ತೊಗೊಂಡು ಬಂದಿರೋದು ವರ್ಷಕ್ಕೆ ಒಂದು ಸಲನಾದರೂ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಎಳ್ನೀರನ್ನೇ ನಾವು ದೇವ್ರಿಗೆಲ್ಲ ಕಾಯಿ ಒಡಿಸ್ಕೊಂಡು ಬರ್ತೀವಿ. ಅಂದರೆ ಎಳ್ನೀರನ್ನ ತೊಗೊಂಡು ಹೋಗಿರ್ತೀವಿ ಫ್ರೆಂಡ್ಸ್. ತುಂಬಾ ಎಳ್ನೀರಿದ್ದು ಎಲ್ಲರೂ ಕೂಡ ಕುಡಿತಾನೇ ಇದ್ದರು. ಅಲ್ಲಿ ಹೋದಲ್ಲಿ ಕೂಡ ಕೊಡ್ತಾನೇ ಇದ್ವಿ. ಚೆನ್ನಾಗಿತ್ತು ಎಳ್ನೀರು ಕೂಡ. ಖುಷಿನೂ ಆಗುತ್ತೆ ಫ್ರೆಂಡ್ಸ್. ಏನೋ ಅನ್ನಿ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಹಣ್ಣಾಗಲಿ ಕಾಯಿ ಆಗಲಿ ನೈವೇದ್ಯ ಮಾಡಿದಾಗ ಅದೊಂಥರ ಮನಸ್ಸಿಗೆ ಏನೋ ಒಂಥರ ಹೊಸದಾಗಿ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಅದೇ ರೀತಿ ಖುಷಿಪಟ್ಟೆ. ನಮ್ಮ ನಾದಿನಿಯರು ಕೂಡ ಕರ್ಕೊಂಡು ಹೋಗಿದ್ದೆ. ನಮ್ಮ ಊರಲ್ಲಿ ಸುಮಾರು ಮಿನಿಮಮ್ ಏನಿಲ್ಲ ಅಂದರೂ ಒಂದು 25 ದೇವಸ್ಥಾನ ಕೂಡ ಇರ್ಬೋದು ಫ್ರೆಂಡ್ಸ್. ಅಂದರೆ ನಾನು ಕೌಂಟ್ ಮಾಡಿಲ್ಲ, ಅಷ್ಟಂತೂ ಇದೆ ಅಂಥೇಳಿ ನಾನು ಕೇಳಿದ್ದೀನಿ. ನಾನು ಸಾಧ್ಯ ಆದಷ್ಟು ನನ್ನ ಕಡೆ ಸಾಧ್ಯ ಆದಷ್ಟು ಇಲ್ಲಿ ದೇವಸ್ಥಾನಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬಾ ಗದ್ದಲ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಊರು 2 ಥರ ಡಿವೈಡ್ ಆಗಿದೆ. ಅಂದರೆ ಪ್ಲಾಟ್ಗಳು ಅಂತ ಹೇಳ್ತಾರೆ. ಹಳ್ಳಿಗಳಲ್ಲೆಲ್ಲ ಪ್ಲಾಟ್ಗಳು ಬಂದಿರುತ್ತೆ ಹೊಲದ ಸೈಡ್. ಅಲ್ಲೆಲ್ಲ ಮನೆ ಹಾಕ್ಸಿರ್ತಾರೆ. ಅಲ್ಲಿಯವರು ಎಲ್ಲರೂ ರಿಲೇಷನ್ಸು ಮತ್ತು ಜಾತ್ರೆ ಆದಮೇಲೆ ಮಕ್ಕಳು ಮದುವೆ ಆಗಿ ಹೋದವರು ಬಂದವರು, ಊರಿಗೆ ಹೋದವರು ಮತ್ತು ಎಲ್ಲರೂ ಹೊರಗಡೆ ದುಡ್ಯಕ್ಕೆ ಹೋದವರು ಕೂಡ ಬಂದಿರ್ತಾರೆ. ಅವರು ಕೂಡ ಬಂದಿರೋದ್ರಿಂದ ತುಂಬಾ ಗದ್ದಲ ಇರುತ್ತೆ, ಅಂದರೆ ರಶ್ ಇರುತ್ತೆ. ಹಾಗಾಗಿ ಎಲ್ಲರೂ ಬಂದಿರ್ತಾರೆ. ಆದ ಮಟ್ಟಿಗೆ ನಾನು ಇಲ್ಲಿ ದೇವಸ್ಥಾನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಹೋಗ್ತಾ ಇರೋದು ಗ್ರಾಮ ದೇವತೆ ಗುಡಿ ಫ್ರೆಂಡ್ಸ್. ಇದು ನಾವು ದ್ಯಾಮಮ್ಮನ ಗುಡಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ಈ ಒಂದು ದೇವರು 3 ಊರು ನಡ್ಬರ್ಕ ಅಂದರೆ ಊರು ಮಧ್ಯೆ ಅಂದರೆ 3 ಊರಿಗೂ ಕೂಡ ಈ ದೇವರು ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಊರು ಅದಕ್ಕೆ ತವ್ರ ಮನೆ ಆಗಿದೆ. ಮತ್ತು ನಮ್ಮ ಊರಿನ ಮಧ್ಯೆ ಇರೋ ಊರು ಅಜ್ಜ ಅಜ್ಜಿ ಮನೆ. ಮತ್ತು ಆ ಊರು ಆದ ತಕ್ಷಣ ಇನ್ನೊಂದು ಊರು ಇರೋದೇ ಆ ದೇವರ ಮನೆ ಅಂದರೆ ಗಂಡನ ಮನೆ ಅಂಥೇಳಿ ಈ ರೀತಿ 3 ಊರಲ್ಲಿ ಡಿವೈಡ್ ಮಾಡಿ ಇದು ಸಂತ ಶಿಶುನಾಳ ಸರಿಪಜ್ಜವ್ರ ಜೊತೆ ಬಂದಿರುವಂಥ ದ್ಯಾಮಮ್ಮ ಅಂತ ಹೇಳ್ತಾರೆ ಫ್ರೆಂಡ್ಸ್. ಕೂಡ ಆ ಕಥೆಯಲ್ಲೂ ಕೂಡ ಈ ದ್ಯಾಮಮ್ಮನ ಒಂದು ವಿಶೇಷತೆ ಇದೆ. ಹಂಗಾಗಿ ನಮ್ಮೂರು ಈ ದೇವ್ರಿಗೆ ತವ್ರ ಮನೆ. ಹಂಗಾಗಿ ಇದನ್ನು ಗ್ರಾಮ ದೇವತೆ ಆಗಿ ನಾವು ಪೂಜೆ ಮಾಡ್ತೀವಿ. ತುಂಬಾ ವಿಶೇಷವಾದ ದೇವರು ಫ್ರೆಂಡ್ಸ್. ಈಗ ನಾವು ಹೋಗಿರೋದು ಅದೇ ಗುಡಿಗೆ. ನೋಡ್ತಾ ಇದ್ದಲ್ಲ, ಈಗ ಮೂರ್ತಿ ಇನ್ನೊಂದು ಊರಲ್ಲಿ ಅಂದರೆ ಹರ್ತಿಯಲ್ಲಿ ಇರುತ್ತೆ. ಇದು ಸರಿಪಜ್ಜನ ಗುಡಿ. ನಮ್ಮೂರಲ್ಲಿ ಸರಿಪಜ್ಜನ ಗುಡಿ. ಇದು ಸಂತ ಶಿಶುನಾಳ ಸರಿಪಜ್ಜವ್ರ ಗುಡಿ ಫ್ರೆಂಡ್ಸ್. ಇದಕ್ಕೆ ಅವರ ಒಂದು ವಿಶೇಷತೆ ಏನಂದರೆ ಸರಿಪಜ್ಜವರಿದ್ದಲ್ಲೇ ಮಲ್ಲಿಗೆ ಗಿಡ ಇರಬೇಕು ಮತ್ತು ಬೇವಿನ ಗಿಡ ಇರಬೇಕು ಅನ್ನೋ ವಿಶೇಷತೆ. ಅಲ್ಲಿ ಇದೇ ರೀತಿಯಾಗಿ ಹೊರಗಡೆನೇ ದೇವಸ್ಥಾನ, ಅವ್ರ ಮೂರ್ತಿಗಳು ಕೂಡ ಹೊರಗಡೆನೇ ಇವೆ. ಅದಕ್ಕೆ ದಿನಂಪ್ರತಿ ಒಟ್ಟು ಮಲ್ಲಿಗೆ ಹೂ ಬೀಳಬೇಕು ಅನ್ನೋ ಕಾರಣದಿಂದ 2-3 ಥರದ್ದು ಮಲ್ಲಿಗೆ ಗಿಡನ ಅಲ್ಲಿ ಹಾಕಿದ್ದಾರೆ. ಒಂದಾದರೂ ಹೂ ಕೆಳಗಡೆ ಬಿದ್ದಿರುತ್ತೆ ಫ್ರೆಂಡ್ಸ್. ಅದೇ ಒಂದು ವಿಶೇಷತೆ ಇಲ್ಲಿ ಈ ದೇವ್ರ ಅಂತಲೇ. ಸರಿಪಜ್ಜವನವರು ಮತ್ತು ಗೋವಿಂದ ಭಟ್ರವರ ಒಂದು ಮೂರ್ತಿ ಇದೊಂದು ದೇವಸ್ಥಾನದಲ್ಲಿ ಇದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಖುಷಿಯಿಂದ ಎಲ್ಲರೂ ಕೂಡ ಜಾತ್ರೆಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇನ್ನೂ ಹೇಳಬೇಕಂದ್ರೆ ನಾನು ವಿಡಿಯೋನ ಒಂದು ಸ್ವಲ್ಪ ಲೇಟಾಗೇ ಹಾಕ್ತಾ ಇರ್ತೀನಿ. ಯಾಕಂದರೆ ನನಗೆ ನನ್ನ ಶಾರ್ಟ್ಸ್ ವಿಡಿಯೋಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ನಾನು ಜಾತ್ರೆ ವಿಡಿಯೋ ಒಂದು ದಿವಸನೂ ಗ್ಯಾಪ್ ಮಾಡಲ್ಲ. ಲಾಂಗ್ ವಿಡಿಯೋ ಹಾಕಲಿಲ್ಲ ಅಂದರೂ ಶಾರ್ಟ್ ವಿಡಿಯೋ ಅಂತೂ ಹಾಕಿರ್ತೀನಿ. ಯಾಕಂದರೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಅದೇನೆಂದರೆ ನನಗೆ ಒಬ್ಬ ವಿಶೇಷ ಮಗು ಇದ್ದಾನೆ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮನೇಲಿ ಯಾರ ಮನೇಲಿ ಕೆಲಸ ಇರುತ್ತೆ, ಎಲ್ಲರ ಮನೇಲೂ ಕೆಲಸ ಇರುತ್ತೆ. ಹಾಗೆ ನನ್ನ ಮನೇಲೂ ಕೂಡ ತುಂಬಾ ಕೆಲಸ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದರೆ
ಮನೆ ನೋಡ್ಕೊಳ್ಳೋದಾಗಲಿ ಮಕ್ಕಳು ನೋಡ್ಕೊಳ್ಳೋದಾಗಲಿ ಏನೂ ಸುಲಭದ ಕೆಲಸ ಅಲ್ಲ ಅನ್ಕೋತೀನಿ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹಾಕಿದರೂ ಶಾರ್ಟ್ ವಿಡಿಯೋ ಮಾತ್ರ ಡೈಲಿ ಹಾಕಿರ್ತೀನಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂಥೇಳಿ ಕೇಳ್ಕೊತೀನಿ. ಇದು ನಮ್ಮ ಊರಿನ ಕೊನೆ ದೇವರು, ಅಂದರೆ ಇದು ಲೋಕುರಮ್ಮ. ಇದು ಕೂಡ ಹೊರಗಡೆನೇ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್. ಎಲ್ಲ ದೇವ್ರಿಗೂ ಹೋಗಿ ಕಾಯಿ ಕರ್ಪೂರ ಹಾಗೆ ಪ್ರಸಾದ ಮತ್ತು ನೈವೇದ್ಯ ಮಾಡಿ ಉಡಿ ಸಾಮಾನು ಎಲ್ಲ ತುಂಬಿ ಮುಗೀತು. ಇಷ್ಟ ಆದಮೇಲೆ ಮತ್ತೆ ಸಾಯಂಕಾಲ ರೆಡಿಯಾಗಿ ತೇರು ಎಳೆಯೋ ಸಮಯಕ್ಕೆ ನಾವು ಮತ್ತೆ ರೆಡಿ ಆಗಬೇಕಾಗುತ್ತೆ. ಮನೆಯಲ್ಲಿ ಊಟ ಕೂಡ ರೆಡಿ ಮಾಡಿ ಬಂದಿದ್ದೆ. ನೈವೇದ್ಯ ಕೂಡ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ. ಇದು ನಮ್ಮೂರಲ್ಲಿರುವ ಅರಮನೆ ದೇವಸ್ಥಾನ, ಅಂದರೆ ನಮ್ಮೂರಲ್ಲಿ ಹಿಂದೆ ಭಾಳ ಹಿಂದೆ ಕಾಲದಲ್ಲಿ ಅರಮನೆ ಇತ್ತು. ಅಲ್ಲಿರುವಂಥ ಲಕ್ಷ್ಮೀ ದೇವರು ಫ್ರೆಂಡ್ಸ್ ಇದು. ಮನೆಗೆ ಬಂದಾದಮೇಲೆ ಎಲ್ಲ ಕಾಯಿ ಎಲ್ಲ ಈ ಥರ ಪ್ರಸಾದ ಕಾಯಿ ಎಲ್ಲ ಹೊಡ್ಕೊಂಡು ಬಂದಿದ್ವಿ. ಊಟಕ್ಕೂ ಕೂಡ ರೆಡಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಇವತ್ತಿಂದು ಊಟ ಇತ್ತು. ಈ ಕಡೆ ಸಾಂಬಾರು ಮಾಡ್ಕೊಂಡಿದ್ದೆ, ಹಪ್ಪಳ ಸಂಡಿಗೆ. ನಮ್ಮೂರ ಜಾತ್ರೆ ಈ ರೀತಿಯಾಗಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಾನು ಹೇಳೋದಾದರೆ ಒಟ್ಟಿನಲ್ಲಿ ಹಳ್ಳಿಗಳಲ್ಲಿ ಜಾತ್ರೆ ಆಗಲಿ ಹಬ್ಬ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೋತೀನಿ. ನಿಮಗೂ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.